ಅರೆಸ್ಟ್ ಆದ ಕೇಜ್ರಿವಾಲ್, ಅಬಕಾರಿ ನೀತಿಯ ಲಾಭ ನಷ್ಟದ ಕಥೆ ಏನು? ದೆಹಲಿಯಲ್ಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ. ದೆಹಲಿ ಅಬಕಾರಿ ನೀತಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ 9 ಬಾರಿ ಜಾರಿ ನಿರ್ದೇಶನಾಲಯದ ಸಮನ್ಸ್ಗೆ ಸೆಡ್ಡು ಹೊಡೆದಿದ್ದ ಕೇಜ್ರಿವಾಲ್ ಅಂತಿಮ ಕ್ಷಣದಲ್ಲಿಯೂ ಸುಪ್ರೀಂ ಕೋರ್ಟ್ ಮೊರೆ ಹೋದರಾದರೂ ಜಯ ಸಿಕ್ಕಲಿಲ್ಲ. ಕೇಜ್ರಿವಾಲ್ ಹಾಗೂ ಕುಟುಂಬ ಸದಸ್ಯರ ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಿ 2 ಗಂಟೆ ವಿಚಾರಣೆ ಮಾಡಿ ಆಮೇಲೆ ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡು ಹೋದ್ರು. ಸಿಎಂ ಆಗಿದ್ದಾಗಲೇ, ಸಿಎಂ ಹುದ್ದೆಯಲ್ಲಿದ್ದಾಗಲೇ ಅರೆಸ್ಟ್ ಆದ 2ನೇ ವ್ಯಕ್ತಿ ಅರವಿಂದ ಕೇಜ್ರಿವಾಲ್. ಮೊದಲಿಗೆ ಈ ದಾಖಲೆ ತಮಿಳುನಾಡಿನ ಜಯಲಲಿತಾ ಅವರ ಹೆಸರಿನಲ್ಲಿ ಮಾತ್ರ ಇತ್ತು. ಅಂದ ಹಾಗೆ ಏನಿದು ಅಬಕಾರಿ ಹಗರಣ? ಇದರಲ್ಲಿ ಕೇಜ್ರಿವಾಲ್ ಲಾಭ ಮಾಡಿದ್ದು ಹೇಗೆ? ಆರೋಪಗಳೇನು? ಕೇಜ್ರಿವಾಲ್ ಅಬಕಾರಿ ನೀತಿಯ ಪ್ರಕಾರ ಸರಳವಾಗಿ ಹೇಳೋದಾದ್ರೆ ಮದ್ಯದ ಬೆಲೆ ಹೆಚ್ಚು ಮಾಡ್ತಾರೆ, ಆದರೆ ಲಾಭವನ್ನೇನು ಜಾಸ್ತಿ ತಗೊಳ್ಳೋದಿಲ್ಲ. ಗ್ರಾಹಕರಿಗೆ ದುಬಾರಿಯಾದ್ರೂ ಮಾಲೀಕರು ಹಾಗೂ ವಿತರಕರಿಗೆ ಲಾಭ ಆಗುತ್ತೆ. ಉದಾಹರಣೆಗೆ 750 ml ನ ಒಂದು ವಿಸ್ಕಿ ಬಾಟಲ್ ಬೆಲೆ ಹಳೆಯ ನೀತಿಯ ಪ್ರಕಾರ 530 ರೂಪಾಯಿ ಇತ್ತು. ಹೊಸ ರೂಲ್ಸ್ ಪ್ರಕಾರ ಅಂದ್ರೆ ಕೇಜ್ರಿವಾಲ್ ರೂಲ್ಸ್ ಪ್ರಕಾರ 560 ರೂಪಾಯಿ ಆಗುತ್ತೆ. ಬೆಲೆ ಏರಿಕೆ ಪ್ರಮಾಣ 5.7%. ಆದರೆ ಲಾಭ ಅಥವಾ ಟ್ಯಾಕ್ಸ್ ಪಡೆಯೋದ್ರಲ್ಲಿ ಮೋಸ ಆಗುತ್ತೆ. ಹೇಗೆ ಅಂದ್ರೆ 530 ರೂಪಾಯಿ ಬೆಲೆಯ ಒಂದು ಬಾಟಲ್ ಮಾರಿದಾಗ ವಿತರಕರು 33 ರೂಪಾಯಿ 35 ಪೈಸೆನ ಕಮಿಷನ್ ಆಗಿ ಪಡಿತಾ ಇದ್ರು. ಆದರೆ ಹೊಸ ಕೇಜ್ರಿವಾಲ್ ನೀತಿಯಲ್ಲಿ ವಿತರಕರು ಒಂದು ಬಾಟಲ್ ಮಾರಿದರೆ ಪಡೆಯುವ ಲಾಭದ ಪ್ರಮಾಣ 363 ರೂಪಾಯಿ 27 ಪೈಸೆ. ಇದು ಕೇವಲ ಒಂದು ಬಾಟಲಿನ ಲೆಕ್ಕ. ಇನ್ನು ಸರ್ಕಾರ ಪಡೆಯುವ ಟ್ಯಾಕ್ಸಿನ ವಿಷಯಕ್ಕೆ ಬರೋಣ. ಹಳೆ ಸ್ಕೀಮಿನಲ್ಲಿ ಒಂದು ಬಾಟಲ್ ವಿಸ್ಕಿಗೆ 233 ರೂಪಾಯಿ ಎಕ್ಸೈಸ್ ಡ್ಯೂಟಿ ತಗೊಳ್ತಾ ಇದ್ದ ಸರ್ಕಾರ ಹೊಸ ಕೇಜ್ರಿ ಪಾಲಿಸಿಯಲ್ಲಿ ಪಡ್ಕೊಳ್ತಾ ಇದ್ದದ್ದು ಜಸ್ಟ್ 1 ರೂಪಾಯಿ 88 ಪೈಸೆ. ಹಳೆ ಪಾಲಿಸಿಯಲ್ಲಿ ಸರ್ಕಾರಕ್ಕೆ 106 ರೂಪಾಯಿ ಬರ್ತಾ ಇದ್ದದ್ದು ಕೇಜ್ರಿ ನೀತಿಯಲ್ಲಿ ಜಸ್ಟ್ 1 ರೂಪಾಯಿ 9 ಪೈಸೆಗೆ ಇಳಿತು. ಇದರಲ್ಲಿ ಇನ್ನೂ ಒಂದು ಮ್ಯಾಜಿಕ್ ಇದೆ. ದೆಹಲಿಯಲ್ಲಿ ಮೊದಲು 864 ಲಿಕ್ಕರ್ ಶಾಪ್ ಇದ್ವು. ಅವುಗಳಲ್ಲಿ 475 ಸರ್ಕಾರಿ ಲಿಕ್ಕರ್ ಶಾಪ್ಗಳಿದ್ವು. ಹೊಸ ಪಾಲಿಸಿಯಲ್ಲಿ 859 ಪ್ರೈವೇಟ್ ಲಿಕ್ಕರ್ ಶಾಪ್ಗಳಿಗೆ ಅವಕಾಶ ಕೊಡಲಾಗಿದೆ. ಈ ಲೈಸೆನ್ಸ್ಗಳನ್ನು ಟೋಟಲ್ ಆಗಿ 32 ವಲಯಗಳಿಗೆ ಮಾರಾಟ ಮಾಡಲಾಗಿದೆ. ಈ ಎಲ್ಲದರ ಲಾಭ ಆಗ್ತಾ ಇದ್ದದ್ದು ಡೀಲರುಗಳಿಗೆ ಮತ್ತು ಕಂಪನಿಗಳಿಗೆ. ಆ ಕಂಪನಿಗಳಿಗೆ ಭರ್ಜರಿ ಲಾಭ ಅಲ್ವಾ? ಅವರು ಭರ್ಜರಿಯಾಗಿ ನಮ್ಮಲ್ಲಿ ವಿಸ್ಕಿ, ಬಿಯರು, ಬ್ರಾಂದಿ ಖರೀದಿ ಮಾಡಿದ್ರೆ 10% 20% ಡಿಸ್ಕೌಂಟ್ ಘೋಷಣೆ ಮಾಡ್ತಾ ಇದ್ವು. ಅಷ್ಟೆಲ್ಲ ಯಾಕೆ, 1+1 ಆಫರ್ ಕೂಡ ಕೊಟ್ಟು ಬಿಸ್ನೆಸ್ ಮಾಡಿಕೊಂಡು ಲಿಕ್ಕರ್ ರೇಟಿನ ಬಿಸ್ನೆಸ್ ಹೇಗೆ ಇರ್ತಾ ಇತ್ತಂದ್ರೆ ಬೆಂಗಳೂರಿನವರು ದೆಹಲಿಗೆ ಫ್ಲೈಟಲ್ಲಿ ಹೋಗಿ ಲಿಕ್ಕರ್ ತಗೊಂಡು ಫ್ಲೈಟಲ್ಲಿ ವಾಪಸ್ ಬಂದು ಮಾರಿದ್ರು ಲಾಭ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ರೇಟು ಕಡಿಮೆ ಇರ್ತಾ ಇತ್ತು. ಇದೆಲ್ಲದರ ಹಿಂದೆ ಲಿಕ್ಕರ್ ಮಾಫಿಯಾ ಇದೆ ಅನ್ನೋದು ಇಡಿಯವರ ಆರೋಪ. ಇದರ ಕಿಕ್ ಬ್ಯಾಕ್ ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷಕ್ಕೆ ಸಂದಾಯವಾಗಿದೆ ಅನ್ನೋ ಕೇಸಿನಲ್ಲಿ ಒಂದಲ್ಲ ಎರಡಲ್ಲ 9 ಬಾರಿ ನೋಟಿಸ್ ಕೊಟ್ಟರು ಕೇಜ್ರಿವಾಲ್ ವಿಚಾರಣೆಗೆ ಬರಲಿಲ್ಲ. ಕೊನೆಗೆ ಇಡಿಯವರು ಅರೆಸ್ಟ್ ಮಾಡಿದ್ದಾಗಿದೆ. ಆದರೆ ಲಿಕ್ಕರ್ನಲ್ಲಿ ಹಿಂಗೂ ಬಿಸ್ನೆಸ್ ಮಾಡಬಹುದು ಅನ್ನೋದು ಗೊತ್ತಾಗಿ ಅಚ್ಚರಿಯಾಗ್ತಾ ಇದೆ. ಆರೋಪಗಳಲ್ಲಿ ಅರವಿಂದ ಕೇಜ್ರಿವಾಲ್ ಲಂಚ ಪಡೆದಿರೋದು ನಿಜಾನೋ ಸುಳ್ಳೋ ಡಿಸೈಡ್ ಮಾಡೋದು ಕೋರ್ಟು. ಆದರೆ ಪಾರ್ಟಿ ಆಫ್ ಡಿಫರೆನ್ಸ್, ಹೊಸತನದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿಕೊಳ್ತಾನೆ ಅಧಿಕಾರಕ್ಕೇರಿದ ಪಕ್ಷ ಮತ್ತು ಆ ಪಕ್ಷದ ನಾಯಕರು ಒಬ್ಬರ ಹಿಂದೆ ಒಬ್ಬರಂತೆ ಜೈಲು ಸೇರ್ತಿರೋದು ಮಾತ್ರ ದುರಂತ.